ಸಕಡಾಂಗೆ ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ ಎಲ್ಲರೂ? ವಿಷಯ ಏನಪ್ಪ ಅಂತೇಳಿ ಹೇಳಿದರೆ, ಇಲ್ಲಿ ನೀವು ಚಂದದ ಒಂದು ರಂಗೋಲಿಗಳನ್ನು ನೋಡ್ತಾ ಇದ್ದೀರಲ್ಲ, ಇದೆಲ್ಲವನ್ನು ಮಾಡಿದ್ದು ನಮ್ಮ ಮಣಿಪಾಲ್ ಯೂನಿವರ್ಸಿಟಿಯ ಮಕ್ಕಳು. ಸೊ ಒಂದು ರಂಗೋಲಿ ಕಾಂಪಿಟಿಷನ್ ಇತ್ತು, ಅದಕ್ಕೆ ನನ್ನನ್ನು ಜಡ್ಜ್ ಆಗಿ ಕರೆದಿದ್ರು. ಸೊ ಅಲ್ಲಿ ನಾನು ತೆಗೆದಂತಹ ವಿಡಿಯೋಸ್ಗಳು ಇವೆಲ್ಲ ತುಂಬ ಚೆಂದ ಉಂಟಲ್ವಾ? ಒಂದಕ್ಕಿಂತ ಒಂದು ಚಂದದ ರಂಗೋಲಿಗಳು. ಬನ್ನಿ ಈ ಎಲ್ಲ ವಿಷಯಗಳನ್ನು ನಿಮಗೆ ಹೇಳ್ತೇನೆ. 2 ದಿನಗಳ ಮೊದಲು ಫೋನ್ ಕಾಲ್ ಬಂದಿತ್ತು ಮಾಹೆಯಿಂದ. ಮೇಡಮ್, ನೀವು ಒಂದು ರಂಗೋಲಿಗೆ ಜಡ್ಜ್ ಆಗಿ ಬರಬೇಕು ಅಂತೇಳಿ ಹೇಳಿ. ಸೊ ಖಂಡಿತವಾಗಿಯೂ ಅಂತೇಳಿ ಹೇಳಿ ನಾನು ಹೊರಟೆ. ಮಕ್ಕಳ ಒಂದು ರಂಗೋಲಿಯನ್ನು ನೋಡುವಂಥದ್ದು ಅಂತೇಳಿ ಹೇಳಿದರೆ ನನಗೆ ತುಂಬ ಖುಷಿ. ಮತ್ತೊಂದು ಏನಪ್ಪ ಅಂತೇಳಿ ಹೇಳಿದರೆ, ಮೇಡಮ್ ನೀವು ಬಸ್ಸಿನಲ್ಲಿ ಬರಬೇಕಾಗಿಲ್ಲ, ನಿಮಗೆ ನಾವು ಇನೋವಾ ಕಾರನ್ನೇ ಕಳಿಸ್ತಾ ಇದ್ದೇವೆ, ಅದರಲ್ಲೇ ಆರಾಮದಲ್ಲಿ ಬನ್ನಿ ಅಂತೇಳಿ ಹೇಳಿದರು. ಸೊ ಇಂಥ ಫೆಸಿಲಿಟಿಯನ್ನು ನನಗೆ ಇಲ್ಲಿ ತನಕ ಯಾರೂ ಕೊಟ್ಟಿರಲಿಲ್ಲ. ಭಾರಿ ಖುಷಿ ಆಯಿತು. ಆಯಿತು ಅಂತೇಳಿ ಹೇಳಿ ಕೂಡಲೇ ಒಪ್ಪಿಕೊಂಡೆ. ಸೊ ಒಂಥರ ಕಾರಿನಲ್ಲಿ ಹೋಗ್ತಾ ಇರುವಾಗ ಒಂಥರ ಖುಷಿಯ ಫೀಲಿಂಗ್ ಬಂತು ನನಗೆ. ಯಾಕಂತೇಳಿ ಹೇಳಿದರೆ ಇಲ್ಲಿ ತನಕ ಇಂಥ ಎಕ್ಸ್ಪೀರಿಯೆನ್ಸ್ ಇರಲಿಲ್ಲ, ಬಸ್ಸಿನಲ್ಲಿ ನೇತಾಡಿಕೊಂಡು ಯಾವುದಾದ್ರೂ ಕಾಂಪಿಟೇಷನ್ಗೆ ಜಡ್ಜ್ ಆಗಿ ಹೋದದ್ದು ವಿನಃ. ಸೊ ಇಲ್ಲಿ ಒಂದು ಖುಷಿ ಆಯಿತು ನನಗೆ, ಒಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸ್. ಸೊ ಬರುವಾಗ ಮಕ್ಕಳದಿನ್ನೂ ರಂಗೋಲಿ ಕಾಂಪಿಟೇಷನ್ ಎಲ್ಲ ಮುಗ್ದಿರಲಿಲ್ಲ, ಮಕ್ಕಳೆಲ್ಲ ರಂಗೋಲಿಯನ್ನು ಮಾಡ್ತಾಯಿದ್ರು. ಇದು ಏನಪ್ಪ ಅಂತೇಳಿ ಹೇಳಿದರೆ, ಒಂದು ರಂಗೋಲಿಯನ್ನು 4 ಜನ ಸೇರಿ ಬಿಡಿಸುವಂಥದ್ದು. ಓಕೆ, ಇದು ತಂಡದ ಒಂದು ರಂಗೋಲಿ. ಮತ್ತು ಫ್ರೀ ಹ್ಯಾಂಡ್ ರಂಗೋಲಿ, ಈ ಚುಕ್ಕಿಯನ್ನು ಹಾಕಿ ಹಾಗೆಲ್ಲ ಅಲ್ಲ, ಫ್ರೀ ಹ್ಯಾಂಡ್ ರಂಗೋಲಿ. ಸೊ ಇನ್ನೂ ಒಂದು ಸ್ವಲ್ಪ ಹೊತ್ತಿತ್ತು. ಸೊ ಬಂದ ಹಾಗೆ ನಮಗೆ ಬ್ರೇಕ್ಫಾಸ್ಟ್ ಅಂತೇಳಿ ಹೇಳಿ ಮನೇಲಿ ಮಾಡಿದ್ದೇವೆ, ಆದರೂ ಕೂಡ ಅವರು ಕೊಟ್ಟರು ಸ್ಯಾಂಡ್ವಿಚ್, ಒಂದು ಹಣ್ಣು, ಕುಕ್ಕೀಸ್ ಇದೆಲ್ಲ ಇರುವಂಥದ್ದು. ಸೊ ನನ್ನ ಜೊತೆ ಮತ್ತೊಬ್ಬರು ಸಂಸ್ಕೃತ ಅಧ್ಯಾಪಕರಿದ್ದರು, ಗಣೇಶ್ ಸೋಮಯಾಜಿ ಅಂತೇಳಿ ಹೇಳಿ. ಅವರನ್ನು ಭೇಟಿಯಾಗಿ ಒಂದಷ್ಟು ಅವರ ಶಾಲೆಗಳ ವಿಷಯ ಇದನ್ನೆಲ್ಲ ಮಾತಾಡ್ತಾ ಒಂದು ಒಳ್ಳೆಯ ಸ್ನೇಹಿತರಾದರು ಅವರು. ಸೊ ಇದರ ಜೊತೆ ಭಾರತಿ ಮರವಂತೆ ಅಂತೇಳಿ ಹೇಳಿ ನೀವು ಗೂಗಲಲ್ಲಿ ಹಾಕಿ ನೋಡಿದರೆ ಒಂದಷ್ಟು ವಿಷಯಗಳು ಅವರ ಬಗ್ಗೆ ಬರ್ತದೆ. ಇಬ್ಬರು ಕೂಡ ಅದ್ಭುತ ಜಡ್ಜಸ್. ಅವರ ಒಟ್ಟಿಗೆ ನನಗೆ ಒಂದು ಜಡ್ಜ್ ಆಗಿ ಸಿಕ್ಕಿದ್ದು ನಿಜವಾಗಿ ನನ್ನ ಭಾಗ್ಯ ಅಂತೇಳಿ ಹೇಳಿ ಅಂದ್ಕೊಳ್ತೇನೆ ನಾನು. ಸೊ ಬನ್ನಿ ಮತ್ತೊಂದು ಜಡ್ಜ್ನ ಬಗ್ಗೆ ಒಂದಷ್ಟು ವಿಷಯಗಳನ್ನು ನಾವು ತಿಳ್ಕೊಳ್ಳುವ. ಎಲ್ಲರಿಗೂ ನಮಸ್ಕಾರ. ನಾನು ಇಲ್ಲಿ ಈ ರಂಗೋಲಿ ಕಾಂಪಿಟೇಷನಿಗೆ ಒಂದು ಜಡ್ಜ್ ಆಗಿ ಬಂದಿದ್ದೇನೆ. ನನ್ನ ಜೊತೆ ಭಾರತಿ ಮರವಂತೆ ಅನ್ನುವಂಥವರಿದ್ದಾರೆ. ಇವರ ಹತ್ರ ನಾನು ಕೇಳಿದಾಗ ಇವರು ರಂಗೋಲಿಯಲ್ಲಿ PhD ಮಾಡಿದಾರಂತೆ. ಹಾಗಾಗಿ ಬನ್ನಿ ರಂಗೋಲಿಯ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳನ್ನು ಇವರ ಹತ್ರ ನಾವು ಪಡ್ಕೊಳ್ಳುವ. ಯಾಕಂತೇಳಿ ಹೇಳಿದರೆ ನಾನು ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ರಂಗೋಲಿಯನ್ನು ಹಾಕಿದ್ದು ಮಾತ್ರ ವಿನಃ ನನಗೆ ಅಷ್ಟು ಒಂದು ಡೀಪಾಗಿ ರಂಗೋಲಿ ಒಂದು ಹಿನ್ನೆಲೆ, ಅದು ಹೇಗೆ ಬಂತು, ಹೇಗೆ ಆರಂಭ ಆಯಿತು, ಈ ಎಲ್ಲ ವಿಷಯ ನನಗೆ ಖಂಡಿತ ಗೊತ್ತಿಲ್ಲ. ಆದ್ದರಿಂದ ಗೊತ್ತಿದ್ದವರಲ್ಲಿ ನಾವು ಇದನ್ನು ತಿಳ್ಕೊಳ್ಳುವ ಅಂತೇಳಿ ಹೇಳಿ ಅವರ ಹತ್ರ ಒಂದು ಸ್ವಲ್ಪ ಮಾತಾಡಿಸ್ತಾ ಇದ್ದೇನೆ. ಬನ್ನಿ. ಇವರು ಕೂಡ ಇಂದಿನ 3 ಜನ ಇದ್ದಾರೆ ಜಡ್ಜಸ್. ಸೊ ಇವರು ಕೂಡ ಒನ್ ಆಫ್ ದ ಜಡ್ಜ್ ಇಲ್ಲಿ. ಸೊ ಬನ್ನಿ ಅವರ ಹತ್ರ ಮಾತಾಡಿಸುವ. ನಮಸ್ತೆ ಮ್ಯಾಮ್. ನಮ್ಮ ಜೊತೆ ಈಗ ಭಾರತಿ ಮರವಂತಿಯವರಿದ್ದಾರೆ. ಇವರು ರಂಗೋಲಿಯಲ್ಲಿ PhD ಮಾಡ್ಕೊಂಡಿದ್ದಾರೆ. ಸೊ ಮೇಡಮ್, ಈಗ ನಮಗೆ ಒಂದು ರಂಗೋಲಿಯ ಒಂದು ಹಿನ್ನೆಲೆ, ಈ ಬಣ್ಣಗಳ ಸಂಯೋಜನೆಯ ಬಗ್ಗೆ ಇರುವಂಥ ಒಂದು ಇತಿಹಾಸ, ಯಾವ ರೀತಿ ಒಂದು ರಂಗೋಲಿ ಆರಂಭ ಆಯಿತು, ಇದರ ಒಂದಷ್ಟು ಮಾಹಿತಿಗಳನ್ನು ನಮಗೆ ತಿಳಿಸಬೇಕಾಗಿತ್ತು ಮ್ಯಾಮ್. ನಮಸ್ತೆ ಸೀಮಾ ಮೇಡಮ್. ನಮಸ್ತೆ. ನಮಸ್ತೆ. ತಾವು ಒಂದು ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ರಿ. ಈ ನೆಲದ ಸಂಸ್ಕೃತಿ, ಕಲೆ, ಸಾಹಿತ್ಯ ಅಥವಾ ಪರಂಪರೆ, ಅದರ ಒಂದು ಪ್ರತಿಬಿಂಬವೇ ರಂಗೋಲಿ ಕಲೆ. ಇವತ್ತು ನಾವು ಮಣಿಪಾಲದ ಮಾಹೆ ವಿಶ್ವವಿದ್ಯಾಲಯದಲ್ಲಿದ್ದೇವೆ. ಇಲ್ಲಿ ಒಂದು ಒಳ್ಳೆಯ ರಂಗವಲ್ಲಿ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ. ಬಹಳ ಸಂತೋಷದ ಸಂಗತಿ. ಜಾಗತೀಕರಣ ಮತ್ತು ಆಧುನೀಕರಣ ಅಂತ ನಾವು ಹೇಳ್ತೀವಿ. ಇವತ್ತಿನ ಈ ಸಂದರ್ಭದಲ್ಲಿ ರಂಗೋಲಿ ಕಲೆಯನ್ನು ನೆನಪಿಸಿಕೊಳ್ಳುವಂತಹದ್ದು, ಜೊತೆಗೆ ಮನೆ ಎದುರುಗಡೆ ರಂಗೋಲಿಯನ್ನು ಹಾಕುವಂತಹದ್ದು, ಹಾಗೆ ಸ್ಪರ್ಧೆಯಲ್ಲಿ ರಂಗೋಲಿಯನ್ನು ಬಿಡಿಸುವಂತಹದ್ದು ನಿಜಕ್ಕೂ ಒಂದು ಒಳ್ಳೆಯ ಒಂದು ಕೆಲಸವನ್ನು ಇವತ್ತಿನ ದಿನಮಾನಗಳಲ್ಲಿ ನಡೀತಾ ಇರುವಂಥದ್ದು ತುಂಬ ಸಂತೋಷ. ರಂಗೋಲಿಯ ಬಗ್ಗೆ ಮಾತನಾಡಲಿಕ್ಕೆ ಹೊರಟ್ರೆ ಅದು ಏನು ಸಮುದ್ರವನ್ನು ನಾವು ಹೇಗೆ ಅಳತೆ ಮಾಡಲಿಕ್ಕಾಗೋದಿಲ್ವೋ ಹಾಗೆ ಸಮುದ್ರದ ಆಳಕ್ಕೆ ಹೊಕ್ಕಂತಹ ಒಂದು ಅನುಭವ ರಂಗೋಲಿಯೇ ಒಂದು ಸಮುದ್ರ. ಹೇಗೆ ಅಂದರೆ ಹಿನ್ನೆಲೆಯನ್ನು ನಾವು ರಂಗೋಲಿಯ ಜರ್ನಿಯನ್ನು ನೋಡಲಿಕ್ಕೆ ಹೊರಟ್ರೆ ಆದಿಮಾನವನ ಕಾಲದ ಆ ಒಂದು ಕಾಲಘಟ್ಟಕ್ಕೆ ನಾವು ಹೋಗಬೇಕಾಗತ್ತೆ. ಈ ಗವಿಗಳಲ್ಲಿ, ಜೊತೆಗೆ ಬಂಡೆಕಲ್ಲುಗಳ ಮೇಲೆಲ್ಲ ನಾವು ಅನೇಕ ಚಿತ್ರಗಳನ್ನು ಕಾಣ್ತೀವಿ.
ಕಾಲದಲ್ಲಿ ಆ ಕಾಲಘಟ್ಟದಲ್ಲಿದ್ದಂತಹ ಗವಿಗಳಲ್ಲಿ, ಬಂಡೆಕಲ್ಲುಗಳ ಮೇಲೆ ಮತ್ತು ಗೋಡೆಗಳಲ್ಲಿ ನಾವು ಹಲವಾರು ಚಿತ್ರಗಳನ್ನು ಗಮನಿಸ್ತೀವಿ. ಆ ಚಿತ್ರಗಳು ರಂಗೋಲಿಯನ್ನು ಹೋಲುವಂತಹ ಚಿತ್ರಗಳನ್ನು ಕಾಣ್ತೇವೆ ನಾವು. ಓಂಕಾರ, ಸ್ವಸ್ತಿಕ ಇವೆಲ್ಲವೂ ಕೂಡ ರಂಗವಲ್ಲಿಯ ಹಿನ್ನೆಲೆಗೆ ನಮ್ಮನ್ನು ತಗೊಂಡು ಹೋಗುತ್ತೆ. ಅನಂತರದ ಕಾಲಘಟ್ಟ ಅಂತಂದರೆ ನಾಗರಿಕತೆಗೆ ಮನುಷ್ಯ ಒಗ್ಗಿಕೊಂಡಾಗ, ನಾಗರಿಕತೆಯಲ್ಲಿ ನೆಲೆ ನಿಂತಾಗ, ಗುಡಿಸಲುಗಳನ್ನು ಕಟ್ಟಿಕೊಂಡ ಆ ಸಂದರ್ಭದಲ್ಲಿ ಮನೆಯ ಅಂಗಳದಲ್ಲಿ ಮತ್ತು ಗೋಡೆಯ ಮೇಲೆ ರಂಗವಲ್ಲಿ ಚಿತ್ರಗಳನ್ನು ಬಿಡಿಸಿರುವಂಥದ್ದು ಇನ್ನೂ ವಿಶೇಷ. ಇನ್ನು ನೆಲದಲ್ಲಿ ಹಾಕುವಂತಹ ರಂಗೋಲಿ ಬಗ್ಗೆ ನಾನು ಹೇಳಲಿಕ್ಕೆ ಹೊರಟ್ರೆ, ನೆಲ ಭೂಮಾತೆ, ಅದರ ಮೇಲೆ ಸಗಣಿಯನ್ನ ಸಾರಿಸಿ ರಂಗೋಲಿಯನ್ನು ಇಡ್ತೇವೆ ಗೋಮಾತೆ, ಹಾಗೆ ರಂಗವಲ್ಲಿಯನ್ನ ಇಡ್ತೇವೆ, ಅದು ಲಕ್ಷ್ಮಿಯನ್ನ ಸ್ವಾಗತಿಸುವಂತಹದ್ದು ಅಂತ. ಇನ್ನು ಭೂಮಿಯನ್ನ ಸ್ವಚ್ಛಗೊಳಿಸುವಂತಹದ್ದು, ಒಂದು ಚೌಕಟ್ಟಿನಲ್ಲಿ ಸ್ವಚ್ಛಗೊಳಿಸುವಂತಹದ್ದು ಅನ್ನುವಂತಹ ಅರ್ಥವೂ ಕೂಡ. ಇನ್ನು ಭಾವುಕರಾಗಿ ನಾವು ಹಳ್ಳಿಯಲ್ಲಿ ಹೇಗೆಂದ್ರೆ ರಂಗಾನಿ ಒಲಿ, ಕೃಷ್ಣನನ್ನು ಒಲಿಸಿಕೊಳ್ಳುವಂಥದ್ದು, ದೇವರನ್ನ ಒಲಿಸಿಕೊಳ್ಳುವಂಥದ್ದು, ನಾವು ಯಾವ ದೇವರನ್ನು ಪೂಜೆ ಮಾಡ್ತೇವೋ ಆ ದೇವರು ಅಲ್ಲಿ ನೆಲೆ ನಿಲ್ತಾನೆ ಅನ್ನುವಂತಹ ನಂಬಿಕೆ ನಮ್ಮ ಹಳ್ಳಿಯಲ್ಲಿ ಜನರಲ್ಲಿ ಇದೆ. ರಂಗ ಅಂತ ಹೇಳಿದ್ರೆ ರಂಗ ಅಂದ್ರೆ ಕೃಷ್ಣ, ಮತ್ತೆ ರಂಗ್ ಅಂದ್ರೆ ಬಣ್ಣ. ಹೀಗೆ ಆ ರಂಗವಲ್ಲಿಯ ಬಗ್ಗೆ ವ್ಯಾಖ್ಯಾನ ಮಾಡ್ಲಿಕ್ಕೆ ಹೊರಟ್ರೆ ಅದು ಬಹುದೊಡ್ಡ ವಿಷಯ. ನಾನು ಸಂಕ್ಷಿಪ್ತ ಮಾಡ್ತಾ ಹೋಗ್ತಾ ಇದ್ದೇನೆ. ಇನ್ನು ಬಣ್ಣಗಳು ಅಂತ ಹೇಳಿದಾಗ ಅರಿಶಿಣ, ಕುಂಕುಮ, ಆರಂಭದಲ್ಲಿ ಅಕ್ಕಿ ಹಿಟ್ಟು, ಸೇಡಿಯಿಂದ ರಂಗವಲ್ಲಿಯನ್ನು ಬರಿತಾ ಇದ್ರು. ಇನ್ನು ಬುಡಕಟ್ಟಿನ ಜನಸಮುದಾಯದ ಒಂದು ಚಿತ್ತಾರದ ಕಡೆಗೆ ಈ ರಂಗವಲ್ಲಿ ಚಿತ್ರದ ಬಗ್ಗೆ ಹೇಳಲಿಕ್ಕೆ ಹೊರಟ್ರೆ ಹಸೆ ಬರೆಯುವುದು ಅಂತ ಕರೀತಾರೆ. ಮದುವೆ ಸಂದರ್ಭದಲ್ಲಿ ಗೋಡೆಯ ಮೇಲೆ ಬರೀತಾರೆ, ಚಿತ್ತಾರ ಬರೀತಾರೆ. ಈ ಹಸೆ ಬರೆಯುವಂತಹ ಕಾನ್ಸೆಪ್ಟ್ ಎನ್ನುವಂಥದ್ದು ಕೇವಲ ಬುಡಕಟ್ಟಿನವರಲ್ಲಿ ಮಾತ್ರ, ನಮ್ಮ ಸಾಮಾನ್ಯ ಜನಸಮುದಾಯದವರಲ್ಲಿ ಕೂಡ ಇದೆ. ಮದುವೆ ಸಂದರ್ಭದಲ್ಲಿ ಹಸೆಮಣೆ ರಂಗೋಲಿ ಅಂತ ಮಣೆಯನ್ನು ಇಟ್ಟು ಅದರ ಮೇಲೆ ಚಿತ್ರ ಬರೆಯುವಂಥದ್ದನ್ನು ನಾವು ಕಾಣ್ತೇವೆ. ಹೀಗೆ ರಂಗವಲ್ಲಿಯ ಬಗ್ಗೆ ಹೇಳಲಿಕ್ಕೆ ಹೊರಟ್ರೆ ಮತ್ತು ಬಣ್ಣಗಳ ಬಗ್ಗೆ ಹೇಳಲಿಕ್ಕೆ ಹೊರಟ್ರೆ ಅದು ಬಹುದೊಡ್ಡ ವಿಷಯ. ಇನ್ನು ಅಲ್ಲಿ ರಂಗೋಲಿಯ ಪ್ರಕಾರಗಳ ಬಗ್ಗೆ ಹೇಳಲಿಕ್ಕೆ ಹೊರಟ್ರೆ ಸೇಡಿ ಮೂಲಕ ಮತ್ತು ಅಕ್ಕಿ ಹಿಟ್ಟಿನ ಮೂಲಕ ಚುಕ್ಕೆಗಳನ್ನು ಇಟ್ಟು ಬಿಡಿಸುವಂಥದ್ದು ಚುಕ್ಕೆ ರಂಗೋಲಿ, ಕೇವಲ ಎಳೆಗಳ ಮೂಲಕ ಬಿಡಿಸುವಂಥದ್ದು ಎಳೆ ರಂಗೋಲಿ, ಹೂವಿನ ಮೂಲಕ ಬರೆಯುವಂಥದ್ದು ಹೂವಿನ ರಂಗೋಲಿ, ಕೇರಳದಲ್ಲಿ ಪೂಕಳಂ ಅಂತ ಕರೀತಾರೆ. ಇನ್ನು ಧಾನ್ಯಗಳ ಮೂಲಕ ಬಿಡಿಸುವಂಥದ್ದು ಧಾನ್ಯ ರಂಗೋಲಿ, ಇನ್ನು ನೃತ್ಯ ರಂಗೋಲಿ, ಚಾವಣಿ ಮೇಲೆ ಹಾಕುವಂತಹ ರಂಗೋಲಿ, ಗೋಡೆಗಳ ಮೇಲೆ ಬಿಡಿಸುವಂತಹ ಚಿತ್ರಗಳು, ಹೀಗೆ ಸಾಕಷ್ಟು ಪ್ರಕಾರಗಳು ಇವೆ. ನೃತ್ಯ ರಂಗೋಲಿ ಅಂತ ಇದೆ. ಹೀಗೆ ರಂಗವಲ್ಲಿ ಎನ್ನುವಂಥದ್ದು ರಂಗೋಲಿ ಮತ್ತು ಬಣ್ಣಗಳು ಅಂದಾಗ ಆರಂಭದಲ್ಲಿ ಅರಿಶಿಣ, ಕುಂಕುಮ ಎಲ್ಲ ಹಾಕ್ತಾ ಇದ್ರು, ಅಕ್ಕಿ ಹಿಟ್ಟು, ಸೇಡಿ ಹಿಟ್ಟು. ಆದರೆ ಇವತ್ತಿನ ದಿನಮಾನಗಳಲ್ಲಿ ನಾವು ಕಾಣ್ತಾ ಇದ್ದೇವೆ ಬೆಣಚುಕಲ್ಲಿನ ಪುಡಿಗಳನ್ನು ಬಳಸುವಂಥದ್ದು, ಕೃತಕ ವರ್ಣಗಳನ್ನು ಬಳಸುವಂಥದ್ದು. ಬೆಣಚುಕಲ್ಲು ಅಂತೇಳಿ ಚಾಕ್ ಅಲ್ಲ, ಮತ್ತೆ ಬೆಣ್ಗಲ್ ಅಂತ ಅದು ಅದ್ರ ಬಗ್ಗೆ ಮಾತನಾಡ್ಲಿಕ್ಕೆ ಹೊರಟ್ರೆ ಇನ್ನೊಂದು ದೊಡ್ಡ ಕಾನ್ಸೆಪ್ಟ್. ಹಿಂದೆ ಏನ್ ಮಾಡ್ತಿದ್ರು ಅಂದ್ರೆ ಕಾಡಲ್ಲಿ ಗುಡ್ಡಗಳಲ್ಲಿ ಬೆಣ್ಗಲ್ಲು ಅಂತ ಬಿಳಿದಾದ ಕಲ್ಲು ಅದು ಸಿಗ್ತಾ ಇತ್ತು. ಅದನ್ನ ಸಂಗ್ರಹ ಮಾಡ್ಕೊಂಡು ಬಂದು ಅದರಿಂದ ಅದನ್ನ ಸ್ವಲ್ಪ ಬೆಂಕಿಯಲ್ಲೆಲ್ಲ ಹಾಕಿ ಕಾಯಿಸಿ ಸ್ವಲ್ಪ ಕ್ಲೀನ್ ಮಾಡ್ತಾ ಇದ್ರು. ಅನಂತರ ಅದನ್ನ ಕುಟ್ಟಿ ಪುಡಿ ಮಾಡಿ ಅದಕ್ಕೆ ಮುತ್ತು ಹವಳಗಳನ್ನೆಲ್ಲ ಸೇರಿಸಿ ಅದನ್ನ ಸಂಗ್ರಹ ಮಾಡಿ ಇಟ್ಕೊಳ್ತಾ ಇದ್ರು ಹಿಂದೆ ಹಾಗೆ ಮಾಡ್ತಾ ಇದ್ರು. ಆದ್ರೆ ಇವತ್ತು ಏನಾಗ್ಬಿಟ್ಟಿದೆ ಅಂದ್ರೆ ಕೃತಕವಾಗಿ ಬಂಡೆಕಲ್ಲುಗಳನ್ನೆಲ್ಲ ಹೊಡೆದು ಬೆಣಚುಗಲ್ಲುಗಳನ್ನ ಮೂಲಕ ಅದನ್ನ ಪಾಲಿಶ್ ಮಾಡಿ ಅದಕ್ಕೆ ಬಣ್ಣಗಳನ್ನೆಲ್ಲ ಮಿಕ್ಸ್ ಮಾಡುವಂಥದ್ದು, ಕೃತಕ ಬಣ್ಣಗಳನ್ನು ನಾವು ಕಾಣ್ತೇವೆ. ಇನ್ನೊಂದು ಈ ರಂಗವಲ್ಲಿಯ ಇನ್ನೊಂದು ಮುಖವನ್ನು ನಾವು ಹೇಳಲೇಬೇಕು, ಅದು ಮಂಡಲ ಬರೆಯುವಂತಹದ್ದು. ರಂಗವಲ್ಲಿಗೂ ಮತ್ತು ಮಂಡಲಕ್ಕೂ ತುಂಬ ವ್ಯತ್ಯಾಸ ಇದೆ. ರಂಗವಲ್ಲಿ ಗೃಹಿಣಿಯರು ಮನೆ ಮುಂದೆ ಬಿಡಿಸುವಂತಹ ಚಿತ್ರ ಆದರೆ ಮನೆ ಅಂಗಳದಲ್ಲಿ ದೇವರ ಎದುರುಗಳು, ತುಳಸಿ ಕಟ್ಟೆ ಎದುರು ಮತ್ತೆ ಹೊಸ್ತಿನ ಮೇಲೆ ಬಿಡಿಸುವಂತಹ ರಂಗೋಲಿ. ಆದರೆ ಮಂಡಲ ಅಂತ ಹೇಳಿದಾಗ ಹೋಮ ಹವನಗಳಲ್ಲಿ ಬಿಡಿಸುವಂತಹ ಮಂಡಲ ಆಗಿದೆ ಅದು. ಅಲ್ಲಿ ಅದಕ್ಕೆ ಒಂದು ಧಾರ್ಮಿಕತೆ ಚೌಕಟ್ಟಿದೆ. ಬಣ್ಣಗಳಿಗೂ ಕೂಡ ಇಂತಹದ್ದೇ ಬಣ್ಣಗಳು, ಇಂಥದ್ದೇ ಕೋನಗಳು, ಇಂಥದ್ದೇ ತ್ರಿಕೋನ, ಇಂಥವರೇ ಬಣ್ಣವನ್ನು ಈ ರೀತಿಯಲ್ಲೇ ಹಾಕಬೇಕು. ಒಂದು ಚೌಕಟ್ಟಿನ ವ್ಯಾಪ್ತಿಯಲ್ಲಿ ಮಂಡಲಗಳು ಬಂದರೆ ರಂಗೋಲಿ ಹಾಗಲ್ಲ, ಅದು ಫ್ರೀ ಆಗಿರುವಂತಹದ್ದು. ಮಹಿಳೆಯರು ಹೇಗೂ ಬೇಕಾದ್ರೂ ಚಿತ್ರವನ್ನು ಬರಿಬಹುದು. ಆದರೆ ಆ ಚಿತ್ರಗಳಲ್ಲಿ ಸ್ವಸ್ತಿಕ, ಓಂಕಾರ ಮತ್ತೆ ಪ್ರಕೃತಿಯಲ್ಲಿ ನಾವು ದೇವರಿಗೆ ಏನು ಹೂವನ್ನ ಅರ್ಪಿಸ್ತೇವೋ, ನಂದಿ ಬಟ್ಟಲು, ದಾಸವಾಳ, ಕರವೀರ ಎಲ್ಲ ಚಿತ್ರಗಳನ್ನು ನಾವು ಕಾಣ್ತೇವೆ. ಇನ್ನೊಂದು ರಂಗವಲ್ಲಿಯ ಚಿತ್ರಗಳನ್ನು ನೀವು ಗಮನಿಸಿ,
ಈ ಭೂಮಿಯ ಮೇಲೆ ಇರುವಂತಹ ಎಲ್ಲ ಸಕಲ ಜೀವ ಸಂಕುಲಗಳು ಕೂಡ ಸಂರಕ್ಷಣೆ ಮಾಡಬೇಕು ಎನ್ನುವಂಥ ಒಂದು ಎಚ್ಚರಿಕೆಯ ಸಂದೇಶವನ್ನು ರಂಗೋಲಿ ಚಿತ್ರಗಳಲ್ಲಿ ನಾವು ಕಾಣ್ತೇವೆ. ಅಲ್ಲಿ ಓಕುಳಿ ಹೊಂಡ ಅಂತ ಕಾಣ್ತೇವೆ, ಅಕ್ಕ ತಂಗಿಯರ ಕೊಳ ಅಂತ, ಅಕ್ಕಿ ಮುಡಿ ಕೃಷಿ ಸಂಸ್ಕೃತಿಯ ಪ್ರತೀಕವಾಗಿ, ಇನ್ನು ಪಶುಪಾಲನಾ ಸಂಸ್ಕೃತಿಯ ಸಂಕೇತವಾಗಿ ಗೋಪಾದ, ಗೋಪದ್ಮ, ಮತ್ತು ಗರಿಕೆ, ಹೀಗೆ ಸಾಕಷ್ಟು ಅದು ಆ ಚಿತ್ರಗಳ ಬಗ್ಗೆ ಮಾತನಾಡಲಿಕ್ಕೆ ಹೊರಟ್ರೆ ಒಂದು ದೊಡ್ಡ ಉಪನ್ಯಾಸವೇ ಆದೀತು. ಒಟ್ಟಾರೆ ಈ ರಂಗವಲ್ಲಿ ಎನ್ನುವಂತಹದ್ದು ಆದಿಮಾನವನಿಂದ ಆರಂಭವಾಗಿರುವಂತಹದ್ದು ಗ್ರಾಮೀಣ ಜನರಲ್ಲಿಯೂ ಕೂಡ ಇದೆ. ಇನ್ನು ಧಾರ್ಮಿಕ ನೆಲೆಗಟ್ಟಿನಲ್ಲಿ ಮಂಡಲಗಳಲ್ಲಿಯೂ ಕೂಡ ಇನ್ನು ಕವಿಗಳು, ಪ್ರಾಚೀನ ಕವಿಗಳೆಲ್ಲರೂ ಕೂಡ ಈ ನಮ್ಮ ಜನಪದ ಕಲೆ ಅಂಗಳದಲ್ಲಿ ಅರಳಿದಂತಹ ರಂಗೋಲಿ ಕಲೆಯನ್ನ ಅದರ ಬಗ್ಗೆ ಬಹಳ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ. ಇವರು ಬಸವಣ್ಣನವರು ಒಂದು ಕಡೆ ಹೇಳ್ತಾರೆ, ಇಂದೆನ್ನ ಮನೆಗೆ ಪ್ರಮತರು ಬಂದಿಹರೆಂದು ಗುಡಿ ತೋರಣವ ಕಟ್ಟಿ ಚೆಡು ಸಮ್ಮಾರ್ಜನೆಯ ಮಾಡಿ ರಂಗವಾಲಿಯ ನಿಕ್ಕಿ ಉಘೆ ಚಾಂಗುಬಲ ಎಂಬೆ. ಮನೆಗೆ ಶಿವಶರಣರು ಅಥವಾ ಏನು ಅತಿಥಿಗಳು ಬರ್ತಾರೆ ಅಂತ ನಾನು ಮನೆ ಎದುರುಗಡೆ ರಂಗೋಲಿಯನ್ನು ಹಾಕಿ ಸ್ವಾಗತಿಸಿದೆ ಅಂತ. ರಂಗೋಲಿಯ ಬಗ್ಗೆ ವ್ಯಾಖ್ಯಾನ ಮಾಡಲಿಕ್ಕೆ ಹೊರಟ್ರೆ, ಅದರ ಬಗ್ಗೆ ವಿವರಣೆ ಮಾಡಲಿಕ್ಕೆ ಹೊರಟ್ರೆ ಒಂದು ಬಹುದೊಡ್ಡ ವಿಷಯ ಅದು. ಆದರೆ ಇತ್ತೀಚೆಗೆ ಅಷ್ಟೊಂದು ಪ್ರಕಾರಗಳು ಕಡಿಮೆ ಆಗಿದೆ ಅಲ್ಲ, ಈಗ ಹೆಚ್ಚಾಗಿ ಫ್ರೀ ಹ್ಯಾಂಡ್ ರಂಗೋಲಿಗಳೇ ಎಲ್ಲ ಕಡೆ. ಅಂದ್ರೆ ರಂಗವಲ್ಲಿ ಅದೊಂದು ಜಾನಪದ ಕಲೆ, ಇನ್ನೊಂದು ಗೊಡ್ಡು ಸಂಪ್ರದಾಯ, ಆ ರೀತಿಯಲ್ಲಿ ನಮ್ಮಲ್ಲಿ ಇರೋದ್ರಿಂದಾಗಿ ಅಂದ್ರೆ ಹಳೆ ಸಂಪ್ರದಾಯ ಅನ್ನುವಂತಹ ಒಂದು ನಂಬಿಕೆ ನಮ್ಮಲ್ಲಿ ಇರೋದ್ರಿಂದಾಗಿ ಅದು ಏನಾಗ್ಬಿಟ್ಟಿದೆ ಅಂದ್ರೆ ಅದರ ಬಗ್ಗೆ ಅಧ್ಯಯನಗಳು ಮತ್ತೆ ಅದು ಅದರ ರಂಗವಲ್ಲಿಯ ಪ್ರದರ್ಶನಗಳು ಎಲ್ಲ ಬಹಳ ಕಡಿಮೆ. ಇತರ ಕಲಾ ಪ್ರಕಾರಗಳಿಗೆ ಇದ್ದಂತಹ ಒಂದು ಪ್ರಾಧಾನ್ಯತೆ ನಮ್ಮ ರಂಗೋಲಿಗೆ ಇಲ್ಲ. ರಂಗೋಲಿ ಅಂತಲ್ಲ, ನಮ್ಮ ಎಲ್ಲ ಪ್ರಾಚೀನ ನಮ್ಮ ಭಾರತದ ಸಂಸ್ಕೃತಿಗಳು ಕೂಡ ಅದೇ ರೀತಿಯಾಗಿದೆ. ಹಾಗಾಗಿ ಏನಾಗ್ಬಿಟ್ಟಿದೆ ಅಂತಂದ್ರೆ ಒಂದು ಇಂತಹ ಒಂದು ವಿಶ್ವವಿದ್ಯಾನಿಲಯದ ಮಟ್ಟದಲ್ಲಿ ರಂಗವಲ್ಲಿ ಸ್ಪರ್ಧೆ ಈ ರೂಪದಲ್ಲಿ ಆದ್ರೆ ಒಂದು ಬಣ್ಣದ ರಂಗೋಲಿಯ ನೆಲೆಯಲ್ಲಿ ಉಳಿದುಕೊಂಡಿರುವಂತದ್ದು ತುಂಬಾ ಸಂತೋಷ. ಸೀಮಾ ಮೇಡಮ್, ತುಂಬಾ ಖುಷಿ ಆಯ್ತು ನೀವು ಕೂಡ ಈ ಒಂದು ವಿಶ್ವವಿದ್ಯಾಲಯದ ಮಟ್ಟದ ಜಡ್ಜಸ್ ಆಗಿ ನಮ್ಮ ಜೊತೆಗೆ, ನಾನು ನಿಮ್ಮ ಜೊತೆಗೆ ಇರುವಂತಹದ್ದು ನಾವೆಲ್ಲ. ಇಲ್ಲ ಮೇಡಮ್, ಇದು ಸೆಂಟೆನ್ಸ್ ತಪ್ಪಾಗಿದೆ. ನಾನು ನಿಮ್ಮ ಜೊತೆ ಇರುವಂತದ್ದು ನನ್ನ ಅದೃಷ್ಟ. ತುಂಬಾ ಚೆನ್ನಾಗಿ ಎಲ್ಲ ವಿಷಯಗಳನ್ನು ನಮಗೆ ಕೂಲಂಕುಷವಾಗಿ ತಿಳಿಸ್ಕೊಟ್ಟಿದ್ದೀರಾ ಮೇಡಮ್, ತುಂಬಾ ಧನ್ಯವಾದಗಳು. ಬಹಳ ಸಂಕ್ಷಿಪ್ತವಾದ ವಿಚಾರ ಅಂದ್ರೆ ನಾನು ಮೊದಲೇ ಹೇಳಿದ ಹಾಗೆ ರಂಗೋಲಿ ಅಂತ ಇನ್ನಷ್ಟು ಇದೆ ವಿಷಯ, ಅದನ್ನ ಸಂಕ್ಷಿಪ್ತವಾಗಿ ಹೇಳುವಂತದ್ದು ಬಹಳ ಕಷ್ಟ. ಆದ್ರೂ ಕೂಡ ನಮ್ಗೆ ಇದು ಯಾವ ವಿಷಯಗಳು ಕೂಡ ಗೊತ್ತಿರ್ಲಿಲ್ಲ, ಹೆಚ್ಚಿನ ವೀಕ್ಷಕರಿಗೂ ಕೂಡ ಗೊತ್ತಿರ್ಲಿಕ್ಕಿಲ್ಲ. ತುಂಬಾ ಚೆನ್ನಾಗಿ ವಿವರಿಸಿಕೊಟ್ಟಿದ್ದೀರಿ, ಧನ್ಯವಾದಗಳು ಮ್ಯಾಮ್. ನಮಸ್ತೆ ಮೇಡಮ್. ತುಂಬ ಒಂದು ಅದ್ಭುತ ಪರ್ಸನಾಲಿಟಿ ಅವರು. ಒಂದು ನಾನು ಚಿಕ್ಕವಳಿರುವಾಗ ಒಂದು ಪದ್ಯ ಇತ್ತು 3ನೇ ಕ್ಲಾಸಿನಲ್ಲಿ ಅಂತೇಳಿ ಹೇಳಿ, ಏರಿದವನು ಚಿಕ್ಕವನಿರಬೇಕು ಎಂಬ ಮಾತನ್ನು ಸಾರುವನು ಅಂತೇಳಿ. ಯಾರು ಒಂದು ಹೈಟಿಗೆ ತಲುಪ್ತಾರ, ಏನಾದರೂ ಒಂದು ಸಾಧಿಸ್ತಾರ, ಅವರು ಯಾವತ್ತೂ ವಿನಮ್ರರಾಗಿರಬೇಕು ಅಂತೇಳಿ ಹೇಳಿ, ಅಂಥ ಒಂದು ಪರ್ಸನಾಲಿಟಿ ನಮ್ಮ ಭಾರತಿ ಮೇಡಮ್ ಇದು. ಸೊ ಅವರ ಹತ್ರ ಮಾತಾಡಿ ಎಲ್ಲ ಮುಗೀತು. ಅದರ ನಂತರ ಈಗ ನಾನು ನಿಮಗೆ ತೋರಿಸಿದಲ್ಲ, ಒಂದೊಂದು ಟ್ಯಾಬ್ ನಮಗೆ ಕೈಯಲ್ಲಿ ಕೊಟ್ಟರು, ಅದರಲ್ಲಿ ನಮಗೆ ಅಂಕಗಳನ್ನು ಹಾಕಲಿಕ್ಕಿತ್ತು. ಇಲ್ಲಿ ತನಕ ನಾವು ಅಂಕಗಳನ್ನು ಹಾಕಿದ್ದು ಈ ಪೇಪರಲ್ಲಿ ಎಲ್ಲ ಪೆನ್ನನ್ನು ಬಳಸಿ ಬರೆಯುವಂಥದ್ದು. ಬಟ್ ಇಲ್ಲಿ ಹಾಗಲ್ಲ, ಇಲ್ಲಿ ಒಂದು ಟೆಕ್ನಾಲಜಿಯನ್ನು ಯೂಸ್ ಮಾಡಿ ನಾವು ಮಾರ್ಕನ್ನು ಹಾಕುವಂಥದ್ದು. ಸೊ ಒಂದೊಂದೇ ರಂಗೋಲಿಯನ್ನು ನಾವು ನೋಡ್ತಾ, ಅದರ ಬಗ್ಗೆ ಮಾತಾಡ್ತಾ, ಪರಿಶೀಲಿಸ್ತಾ ಎಲ್ಲ ಬಂದೆವು. ಸುಮಾರು ಒಂದು 29 ರಂಗೋಲಿಗಳಿತ್ತು. ಮಧ್ಯದಲ್ಲಿ ಒಂದಿಬ್ಬರೇನೇ ಆಬ್ಸೆಂಟ್ ಆಗಿದ್ದರು. ಬಟ್ ಎಲ್ಲ ರಂಗೋಲಿಗಳು ಕೂಡ ಪಾಪ ಮಕ್ಕಳು ತುಂಬ ಕಷ್ಟಪಟ್ಟು ಚಂದದಲ್ಲಿ ಹಾಕಿದರು. ಎಲ್ಲ ಒಳ್ಳೆಯದಾಗಿತ್ತು. ಖಂಡಿತವಾಗಿಯೂ ನಮಗೆ ಜಡ್ಜ್ಮೆಂಟಿಗೆ ತುಂಬ ಕಷ್ಟ ಆಗಿದೆ. ಯಾಕಂತೇಳಿ ಹೇಳಿದರೆ ಮಕ್ಕಳು ಮಾಡಿದಂಥ ರಂಗೋಲಿ ಏನಿದೆ ತುಂಬ ಒಂದು ವಿಶಿಷ್ಟ, ಒಂದು ಥೀಮ್ ಅಂತೇಳಿ ಹೇಳಿಲ್ಲ, ಬೇರೆ ಬೇರೆ ಅವರದ್ದೇ, ಅವರು ಫ್ರೀ ಆಗಿದ್ದರು. ಯಾವ ಥೀಮನ್ನು ಬೇಕಾದರೂ ಅವ್ರು ತಗೊಂಡು ಮಾಡ್ಬೋದು. ಸೊ ತುಂಬ ಚೆಂದ ಮಾಡಿದರು. ಸೊ ತೀರ್ಪುಗಾರರಿಗೆ ಖಂಡಿತವಾಗಿ ಒಂದು ಕಷ್ಟದ ಕೆಲಸವೇ ಆಗಿತ್ತು. ಸೊ ಒಂದೊಂದೇ ನಾವು ಈ ರಂಗೋಲಿಗಳನ್ನು ನೋಡ್ತಾ ಬಂದೆವು. ಸೊ ಇಲ್ಲಿಯೂ ಹಾಗೆ ನಮ್ಮ ಸುತ್ತಮುತ್ತ ಒಂದಷ್ಟು ಫೋಟೋಗ್ರಾಫರ್ಸ್, ಒಂದಷ್ಟು ಆರ್ಗನೈಸರ್ಸ್, ಒಂದಷ್ಟು ಸ್ಟೂಡೆಂಟ್ ನಮಗೇನಾದರೂ ಒಂದು ಹೆಲ್ಪ್ ಬೇಕಾದರೆ ಅದನ್ನು ಮಾಡಲಿಕ್ಕಾಗಿ ಅಂತೇಳಿ ಹೇಳಿ ಎಲ್ಲ ಕಡೆ ನಮಗೆ ಅನುಕೂಲಸ್ಥರು ಇದ್ದರು. ಸೊ ನನಗೆ ತುಂಬ ಖುಷಿಯಾಯಿತು. ಇಂಥ ಒಂದು ವೆಲ್ ಆರ್ಗನೈಸ್ಡ್ ಒಂದು ಕಾಂಪಿಟಿಷನ್ ಏನಿದೆ, ಇಂಥದ್ದು ಖಂಡಿತವಾಗಿಯೂ
ಅಭಿನಂದನಾರ್ಹ. ಸೊ ಇದೆಲ್ಲ ನೀವು ನೋಡ್ತಾ ಇದ್ದೀರಲ್ವ. ಫಸ್ಟಿಗೆ ನಾನು ತೋರಿಸಿದ್ದಲ್ಲ ಅದೊಂದು ಸ್ವಲ್ಪ ರಂಗೋಲಿ ಮತ್ತು ಈ ರಂಗೋಲಿ. ಸೊ ಸ್ವಲ್ಪ ನಾನು ಸ್ಟಾರ್ಟಿಂಗ್ ನಿಮಗೆ ಹಾಕಿದ್ದೆ, ಸ್ವಲ್ಪ ಈಗ ಇಲ್ಲಿ ಹಾಕ್ತಾ ಇದ್ದೇನೆ. ಸೊ ನಿಮ್ಗೆ ಇದನ್ನು ನೋಡುವಾಗಲೇ ಗೊತ್ತಾಗಿರ್ಬೋದು ಎಷ್ಟು ಕಷ್ಟ ಆಗಿರ್ಬೋದು ನಮಗೆ ಜಡ್ಜ್ಮೆಂಟ್ ಅಂತೇಳಿ. ಅಂತೂ ಇಂತೂ ನಮ್ಮ ಜಡ್ಜ್ಮೆಂಟನ್ನು ಕೊಟ್ಟು ಹೊರಗೆ ಬರುವಾಗ ಬೇರೆ ಬೇರೆ ಕಾಂಪಿಟೇಷನ್ ಎಲ್ಲ ಆಗ್ತಾಯಿತ್ತು. ಅದರ ನಂತರ ಊಟ ಮಾಡಿಕೊಂಡು ಹೋಗಿ ಅಂತೇಳಿ ಹೇಳಿದರು. ಸೊ ನಾವು ತೀರ್ಪುಗಾರರು ಕೂತ್ಕೊಂಡ್ವಿ. ನಮ್ಮ ಭಾರತಿ ಮೇಡಮಿಗೆ ಮತ್ತೊಂದು ಕಾಂಪಿಟೇಷನ್ ಇತ್ತು ಜಡ್ಜ್ಮೆಂಟಿಗೆ. ಸೊ ನಾವು ಬಾಕಿಯವರು ನಾವಿಲ್ಲಿ ಕೂತು ಊಟವನ್ನು ಮಾಡ್ತಾ ಒಬ್ಬರು ಮತ್ತೊಬ್ಬರ ಪ್ರವೃತ್ತಿಯನ್ನು ಕೇಳ್ತಾ ಒಂದಷ್ಟು ಸಮಯವನ್ನು ಈ ಊಟವನ್ನು ಮಾಡ್ತಾ ಪರಸ್ಪರ ತಿಳ್ಕೊಳ್ಳಿಕ್ಕೆ ನಮಗೆ ಅನುಕೂಲ ಆಯಿತು. ತುಂಬ ಒಂದು ಅದ್ಭುತವಾದಂಥ ಎಕ್ಸ್ಪೀರಿಯನ್ಸ್. ಹೊರಗೆ ಬಂದ ಹಾಗೆ ಮತ್ತೊಮ್ಮೆ ನನ್ನ ಐರಾವತ ನನ್ನನ್ನು ಕರ್ಕೊಂಡೋಗ್ಲಿಕ್ಕೆ ತಯಾರಾಗಿ ನಿಂತಿತ್ತು. ಸೊ ಇದರಲ್ಲಿ ಇದ್ದಂತಹ ಡ್ರೈವರ್ ಏನಿದ್ದಾರೆ ಬಸವರಾಜ್ ಅಂತೇಳಿ ಹೇಳಿ, ಅವರು ಕೂಡ ಒಬ್ಬ ಸಹೃದಯಿ ವ್ಯಕ್ತಿಗಳಾಗಿದ್ದರು. ಆಚೆ ಈಚೆ ನೋಡುವಷ್ಟರಲ್ಲಿ 3/4 ಗಂಟೆ ಒಳಗಾಗಿ ನಾನು ನನ್ನ ಮನೆಗೆ ಕೂಡ ಬಂದು ಸೇರಿದೆ. ಈಗ ಮನೇಲಿ ಕೂತು ಮಕ್ಕಳು ಬಿಡಿಸಿದಂತಹ ಚಂದದ ರಂಗೋಲಿಗಳನ್ನು ಮೊಬೈಲಲ್ಲಿ ನೋಡ್ತಾ ಇದ್ದೇನೆ. ಅದೇ ರೀತಿ ನನಗಿವತ್ತು ಸಿಕ್ಕಿದಂತಹ 2 ಅದ್ಭುತವಾದಂತಹ ತೀರ್ಪುಗಾರರನ್ನು, ಅವರ ಪ್ರತಿಭೆಯನ್ನು ನೆನೆಸ್ಕೊಳ್ತಾ, ಇನ್ನಿಬ್ಬರು ಪ್ರತಿಭಾನ್ವಿತ ವ್ಯಕ್ತಿಗಳ ಒಂದು ಪರಿಚಯ ಆಯ್ತಲ್ಲ ಅಂತೇಳಿ ಹೇಳಿ ನೆನೆಸ್ಕೊಳ್ತಾ ಕೃತಾರ್ಥಳಾಗ್ತಾ ಇದ್ದೇನೆ. ನಮಸ್ಕಾರ ಎಲ್ರಿಗೂ.